ಕೊರಟಗೆರೆ ತಾಲೂಕಿನ ಕುರಂಕೋಟೆ ಗ್ರಾಮದಿಂದ ತೋವಿನಕೆರೆ ರಸ್ತೆಗೆ ಸಿಗುವುದು ಯಾವಾಗ ಮುಕ್ತಿ? ನಮಸ್ಕಾರ ವೀಕ್ಷಕರೇ, ಕುರಂಕೋಟೆ ಗ್ರಾಮ ಪಂಚಾಯಿತಿಗೆ ಸೇರಿದ ಕ್ರಷರ್ಗಳ ವಾಹನಗಳಿದ್ದೇ ದರ್ಬಾರಾಗಿದ್ದು ರಸ್ತೆಗಳಲ್ಲಿ ಆಳವಾದ ಗುಂಡಿಗಳೇ ತುಂಬಿವೆ. ರೋಗಿಗಳು ಆಂಬ್ಯುಲೆನ್ಸ್ಗಳಲ್ಲಿ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗಳಿಗೆ ಹೋಗಲು ಸಹ ಆಗುತ್ತಿಲ್ಲ. ದ್ವಿಚಕ್ರ ವಾಹನ ಮತ್ತು ಕಾರು ಸವಾರರಿಗೆ ಈ ರಸ್ತೆಯಲ್ಲಿ ಸವಾರ ಮಾಡುವುದೇ ಒಂದು ಸವಾಲಾಗಿದೆ. ಆದ್ದರಿಂದ ಕುರಂಕೋಟೆ ಗ್ರಾಮ ಪಂಚಾಯಿತಿ ಇದರ ಕಡೆ ಗಮನ ಹರಿಸಿ ಈ ಸಮಸ್ಯೆಯನ್ನು ಬೇಗ ಬಗೆಹರಿಸಿಕೊಡಬೇಕಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಮತ್ತು ಸಾರ್ವಜನಿಕರ ಆಗ್ರಹವಾಗಿದೆ. ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ಬಂದಿದ್ದೀವಿ. ನಾನು ತುಮಕೂರು ಜಿಲ್ಲಾ ಘಟಕದ ಕಾನೂನು ಸಲಹೆಗಾರ, ನಮ್ಮ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಬಂದಿದ್ದಾರೆ. ಉದ್ದೇಶ ಏನು ಅಂದರೆ, ಕೊರಟಗೆರೆ ತಾಲೂಕು ಕುರಂಕೋಟೆ ಪಂಚಾಯಿತಿಗೆ ಬಂದಿದ್ದೀವಿ. ಇಲ್ಲಿ ತೋವಿನಕೆರೆ ಮರವಾಗೇನು ಕ್ರಷರ್ಗಳು ಹೋಗ್ತವೆ, ಲಾರಿಗಳು, ಅದಕ್ಕೆ ಟಾರ್ಪಲ್ ಮುಚ್ಕೊಂಡು ಹೋಗ್ಬೇಕು, ಜಲ್ಲಿಗೆ ಮತ್ತು ಡಸ್ಟಿಗೆಲ್ಲ ಮುಚ್ಕೊಂಡು ಹೋಗ್ಬೇಕು. ಜನರಿಗೆ ಅದರಿಂದ ತೊಂದರೆ ಆಗ್ತಿದೆ. ಮತ್ತು ಈ ಕುರಂಕೋಟೆ ಪಂಚಾಯಿತಿಯ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತ PDO ಸಾಹೇಬ್ರಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. PDO ಸಾಹೇಬರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ನಾನು ಮೀಟಿಂಗ್ ಕರಿತೀನಿ, ಅದ್ರ ಬಗ್ಗೆ ಒಳ್ಳೆ ರೀತಿಯಲ್ಲಿ ನಾನು ಜನರಿಗೋಸ್ಕರ ಮಾಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಅವರು ಇದ್ರ ಬಗ್ಗೆ ಒಂದು ಮಾತಾಡಬೇಕು ಅಂತ ಕೇಳ್ಕೊತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಕುರಂಕೋಟೆ ಗ್ರಾಮ ಪಂಚಾಯಿತಿ PDO ನಾಗರಾಜು ಅಂತ ಹೇಳ್ಬಿಟ್ಟು ನೀವೇನು ಮನವಿ ಕೊಟ್ಟಿದ್ದೀರಾ ಇವತ್ತು, ಆ ಮನವಿಗೆ ನಾನು ಆದಷ್ಟು ಬೇಗ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ಗಮನಕ್ಕೆ ತಂದು ಒಂದು ಸಭೆ ಮಾಡಿ ಈ ಸಭೆನ ಏನು ಯಾವ ಥರ ಕ್ರಮ ಕೈಗೊಳ್ಳಬೇಕು ಕ್ರಷರ್ನವರು ಅಂತ ಹೇಳ್ಬಿಟ್ಟು, ಈ ಟಾರ್ಪಲ್ ಮುಚ್ಚೋದಾಗಲಿ ಅಥವಾ ಇದು ಏನು ನಮ್ಮ ಏನು ಸೈಜ್ಗಳು ಇವೆಲ್ಲ ತುಂಬ್ಕೊಂಡು ಹೋಗ್ತಾ ಇರೋದ್ರಿಂದ ಯಾರಿಗೂ ಜನಗಳಿಗೆ ಯಾರು ಸಾರ್ವಜನಿಕರಿಗೆ ಹಾನಿ ಆಗದಿರೋ ಥರ ಒಂದು ಸಭೆ ಕರೆದು ಆದಷ್ಟು ಬೇಗ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹಂಗೆ ಆ ರಸ್ತೆ ಬಗ್ಗೆ ಅದರ ಸಂಬಂಧಪಟ್ಟ ಇಲಾಖೆಗೆ ನೀವು ನೋಟಿಸ್ ನೀಡೋದು PWA ಅಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ಈಗ ಇದು ಕ್ರಷರ್ನರ್ಗೂ ನಾವು ಪಂಚಾಯಿತಿಯಿಂದ ತಿಳುವಳಿಕೆ ನೋಟಿಸ್ ಕೊಡ್ತೀವಿ. ಮತ್ತು ಈಗ ಏನು ಹೇಳಿದರೆ ಅವ್ರಿಗೂ ನೋಟಿಸ್ ಕೊಟ್ಟು ನಾವು ಪಂಚಾಯಿತಿಯಿಂದ ಕ್ರಮ ಕೈಗೊಳ್ತೀವಿ. ಅದೇ ಆ ರಸ್ತೆ ಸ್ವಲ್ಪ ಮಾಡ್ಸೋಕ್ಕೆ ಸ್ವಲ್ಪ PWA ಅವ್ರಿಗೂ ಒಂದು ಪಂಚಾಯಿತಿಯಿಂದ ಒಂದು ಲೆಟರ್ ಹಾಕ್ತೀವಿ. ಓಕೆ, ಥ್ಯಾಂಕ್ಸ್. ದಯಮಾಡಿ ತುರ್ತಾಗಿ ಮಾಡಿಕೊಡಿ. ಕೊರಟಗೆರೆ ತಾಲೂಕು ಘಟಕದ ಅಧ್ಯಕ್ಷರೇನಿದ್ದಾರೆ ಗೋವಿಂದರಾಜುರವರ ಸಮ್ಮುಖದಲ್ಲಿ ಈ ಕಾರ್ಯವನ್ನು ಮುಂದೆ ನಿಂತು ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಇದೊಂದು ಬಗೆಹರಿಸ್ಕೊಡ್ಬೇಕು ಅಂತ ಹೊರಟಿದ್ದಾರೆ. ಸೊ ದಯವಿಟ್ಟು ತಾವು ಸ್ಪಂದಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ವೆಸ್ಟಿಗೇಷನ್ ಕೌನ್ಸಿಲ್ಗೆ ಒಂದು ಅರ್ಥಪೂರ್ವ ಬರೋ ಥರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಸೊ ಧನ್ಯವಾದಗಳನ್ನ ಹೇಳ್ತೀವಿ ನಮ್ಮ ಗೋವಿಂದರಾಜುರವರಿಗೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ BKP. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.